ಯುರೋಪ್ನಲ್ಲಿ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಂತೂ ಬಹುತೇಕ ಡಯಾಬಿಟೀಸು ತುಂಬ ದಪ್ಪ ಇದ್ದಂಥವ್ರಿಗೇ ಜಾಸ್ತಿ ಬರುತ್ತೆ. ಆದರೆ ಭಾರತದಲ್ಲಿ ಸಣ್ಣಕ್ಕಿದ್ದವ್ರಿಗೂ ಡಯಾಬಿಟಿಸ್ ಬರುತ್ತೆ, ತುಂಬ ಸಣ್ಣಕ್ಕಿದ್ದವ್ರಿಗೂ ಕೂಡ ಡಯಾಬಿಟಿಸ್ ಬಂದಿದೆ ಅಂತ ಅಂದ ತಕ್ಷಣ ಅದನ್ನು ಯಾರಿಂದನೂ ಮುಚ್ಚಿಡಬೇಕು ಅಂತಿಲ್ಲ. ನಮ್ಮ ದೇಶದಲ್ಲಿ ಇಷ್ಟು ಜನರಿಗೆ ಡಯಾಬಿಟಿಸ್ ಇದೆ ಅಂದರೆ ಪ್ರತಿ ಮನೇಲಿ ಒಬ್ಬರಿಗೆ ಅಥವಾ 2 ಮನೇಲಿ ಒಬ್ಬರಿಗೆ ಡಯಾಬಿಟಿಸ್ ಇದೆ, ಹಂಗಾಗಿ ತುಂಬ ಜನ ಅದನ್ನು ಮುಚ್ಚಿಡೋದು ಎಲ್ಲ ಮಾಡ್ತಾರೆ. ನೀವು ಯಾವ ರೀತಿಯ ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳುವುದರಿಂದ ನಿಮ್ಮ ಡಯಾಬಿಟಿಸನ್ನು ನಿಯಂತ್ರಣಕ್ಕೆ ತರ್ಬೋದು, ಸಾಧ್ಯ ಆದರೆ ಮಾತ್ರೆಯನ್ನು ಪೂರ್ತಿ ನಿಲ್ಲಿಸ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯವಾದ್ದು. ಸರ್, ಡಯಾಬಿಟಿಕ್ಸ್ ಅಂದರೆ ಫಸ್ಟ್ ಡಯಾಬಿಟಿಸ್ ಅಂದರೆ ಏನು ಸರ್? ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ, ಸಕ್ಕರೆ ಕಾಯಿಲೆ, ಮಧುಮೇಹ ಅಂತ ಕರಿತಾರದು. ಅದರ ಅರ್ಥ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗೋದು ಅಂತ. ಸೊ ಇದನ್ನು ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಡೆಫಿನಿಷನ್ನು, ಇಟ್ಸ್ ಎ ಪ್ರೋಗ್ರೆಸಿವ್ ಮೆಟಬಾಲಿಕ್ ಡಿಸಾರ್ಡರ್ ಕ್ಯಾರೆಕ್ಟರೈಸ್ಡ್ ಬೈ ಹೈಪರ್ಗ್ಲೈಸಿಮಿಯಾ ಅಂತ. ಅಂದರೆ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಅದಿದೆ. ಆದರೆ ನಾವು ಹೇಳೋದು ಇಲ್ಲ, ದಿನೇ ದಿನೇ ಕಡಿಮೆ ಆಗ್ತಾನೂ ಬರ್ಬೋದು ಮತ್ತು ಮಾತ್ರೆಗಳು ನಿಲ್ಸೋಕ್ಕೂ ಸಾಧ್ಯ ಆಗ್ಬೋದು ಅಂತ ನಾವು ಹೇಳ್ತೀವಿ. ಆದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುವುದು, ನಾವು ಅದನ್ನು ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ. ಹೌದು, ಅಲ್ಲಿ ಟೈಪ್ 1 ಮತ್ತು ಟೈಪ್ 2 ಅಂತ ಬ್ರಾಡಾಗಿ ಹೇಳ್ತೀವಿ. ಇದಲ್ಲದೆ ಇನ್ನು ಬೇರೆ ರೀತಿಯ ಟೈಪು ಇದೆ. ಅಂದರೆ ಗರ್ಭಿಣಿಯಾಗಿದ್ದಾಗ ಬರುವಂಥ ಡಯಾಬಿಟಿಸ್ ಇರುತ್ತೆ. ಇನ್ನೊಂದು ಲೇಟೆಂಟ್ ಆಟೋ ಇಮ್ಯೂನ್ ಡಯಾಬಿಟಿಸ್ ಇನ್ ಅಡಲ್ಟ್ಸ್ ಅಂತೀವಿ, ಅದನ್ನು ಟೈಪ್ 1.5 ಅಂತ ಕೂಡ ಕರೀತಾರೆ. ಯಾಕೆಂದರೆ ಟೈಪ್ 1 ಅಂತ ಒಂದಿದೆ, ಟೈಪ್ 2 ಅಂತ ಒಂದೇನಿದೆ, ಇದೇ ಹೆಚ್ಚಿನ ಜನರಿಗೆ ಬರೋದು. ಅದರಲ್ಲೂ ಟೈಪ್ 2 ಡಯಾಬಿಟಿಸ್ ಅತ್ಯಂತ ಹೆಚ್ಚಿನ ಜನರಿಗೆ ಬರೋದು. ಟೈಪ್ 1 ಡಯಾಬಿಟಿಸು ಮಕ್ಕಳಲ್ಲಿ ಬರುತ್ತೆ ಸಾಮಾನ್ಯವಾಗಿ, ಮತ್ತು ಅವರ ದೇಹದಲ್ಲಿ ಇನ್ಸುಲಿನ್ನ ಪ್ರಮಾಣ ಅತ್ಯಂತ ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ. ಟೈಪ್ 2 ಡಯಾಬಿಟಿಸ್ ಏನಿದೆ, ಇದು ಒಂದು ವಯಸ್ಸಿನ ನಂತರ ಬರುತ್ತೆ ಮತ್ತು ಅವ್ರ ದೇಹದಲ್ಲಿ ಅದು ಶುರುವಾದಾಗ ಇನ್ಸುಲಿನ್ ಪ್ರಮಾಣ ನಾರ್ಮಲ್ ಇರುತ್ತೆ ಅಥವಾ ಜಾಸ್ತಿ ಇರುತ್ತೆ. ಅವರಿಗೆ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ. ಇನ್ಸುಲಿನ್ ಇರುತ್ತೆ ದೇಹದಲ್ಲಿ, ಆದರೆ ಅದು ಕೆಲಸ ಮಾಡ್ತಿರಲ್ಲ. ಇದು ಈ 2 ಟೈಪ್ ಡಯಾಬಿಟಿಸ್ನ ನಡುವೆ ಇರುವಂಥ ಪ್ರಧಾನವಾದಂಥ ವ್ಯತ್ಯಾಸ. ಡಯಾಬಿಟಿಸ್ ಏನು ಬರುತ್ತೆ, ಬರೋದಕ್ಕೆ ಕಾರಣ? ಡಯಾಬಿಟಿಸ್ ಟೈಪ್ 2 ವಿಚಾರ ನೀವು ತೆಗೆದುಕೊಂಡ್ರೆ ಅದರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಅದು ಬರುತ್ತೆ. ಅಂದರೆ ಈ ಇನ್ಸುಲಿನ್ ಅಂತ ಏನಿದೆ, ನಮ್ಮ ಮೇದೋಜೀರಕ ಗ್ರಂಥಿಯಿಂದ, ಪ್ಯಾನ್ಕ್ರಿಯಾಸ್ನಿಂದ ಒಂದು ಸೆಕ್ರೆಟ್ ಆಗತಕ್ಕಂಥ ಒಂದು ಹಾರ್ಮೋನು. ಇದು ನಮ್ಮ ದೇಹದಲ್ಲಿ ಮೆಟಬಲಿಸಮಲ್ಲಿ, ಶುಗರು, ಫ್ಯಾಟು, ಇದರ ಮೆಟಬಲಿಸಮಲ್ಲಿ ತುಂಬ ಪ್ರಧಾನವಾದಂಥ ಕೆಲಸ ಮಾಡುತ್ತೆ ಇನ್ಸುಲಿನ್. ಈ ಇನ್ಸುಲಿನ್ನು ರಕ್ತದಲ್ಲಿ ಏನಾದರೂ ಗ್ಲುಕೋಸ್ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಂಗೆ ಅದು ಹೋಗಿ ನಮ್ಮ ದೇಹದ ಪ್ರತಿ ಸೆಲ್ಗೆ ಅದು ರಿಲೀಸ್ ಆಗುತ್ತೆ ಪ್ಯಾನ್ಕ್ರಿಯಾಸಿಂದ. ದೇಹದ ಪ್ರತಿ ಸೆಲ್ ಜೀವಕೋಶದಲ್ಲಿರುವಂಥ ಇನ್ಸುಲಿನ್ ರಿಸೆಪ್ಟರ್ಗೆ ಅಟ್ಯಾಚ್ ಆಗಿ ಈ ಶುಗರು ಹೋಗಿ ಸೆಲ್ಗೆ ಸಿಗುವಂಗೆ ಮಾಡುತ್ತೆ. ಅದರಿಂದ ನಮ್ಮ ಸೆಲ್ ಎನರ್ಜಿ ಇದೆಲ್ಲನೂ ಬರುತ್ತೆ. ಇದು ಕೆಲಸ ಮಾಡದೇ ಇದ್ದಾಗ ಸರಿಯಾಗಿ ಅದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದೊಂದು ಸ್ವಲ್ಪ ಸಂಕೀರ್ಣವಾಗಿದೆ, ಅದು ಏನು ಅಂತ ಹೇಳೋದು. ಅದರಿಂದ ಬರುತ್ತೆ. ಇದು ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗೋದ್ರಿಂದ, ನಮ್ಮ ಲಿವರು ಮತ್ತು ಪ್ಯಾನ್ಕ್ರಿಯಾಸಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಸೇರ್ಕೊಳ್ಳೋದ್ರಿಂದ, ನಾವು ಅತಿಯಾದ ಕಾರ್ಬೋಹೈಡ್ರೇಟ್ ಸೇವನೆ ಮಾಡೋದ್ರಿಂದ, ತೂಕ ಜಾಸ್ತಿ ಆಗೋದ್ರಿಂದ, ಸಾಪೇಕ್ಷವಾಗಿ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಮಸಲ್ಸ್ಗಿಂತ ತುಂಬ ಜಾಸ್ತಿ ಆಗ್ತಾ ಹೋದಾಗ, ಟೆನ್ಷನ್ನು, ಸ್ಟ್ರೆಸ್ಸು ತುಂಬ ಜಾಸ್ತಿ ಆದಾಗ, ನಮ್ಮ ದೈಹಿಕ ಚಟುವಟಿಕೆಗಳನ್ನ ನಾವು ಭಾಳ ಕಡಿಮೆ ಮಾಡಿಬಿಟ್ಟು ಎಕ್ಸಸೈಸು ಇತ್ಯಾದಿ ಇಲ್ಲದೆ ಇದ್ದಾಗ, ಇವೆಲ್ಲ ಕಾರಣಗಳಿಂದ ಬರುತ್ತೆ. ಇದೆಲ್ಲನೂ ಇಬ್ಬರು ವ್ಯಕ್ತಿಗಳಲ್ಲಿ ಒಂದೇ ರೀತಿಲಿ ಇದೆ ಅಂದ್ಕೊಳ್ಳಿ, ಆದರೆ ಒಬ್ರಿಗೆ ಬರುತ್ತೆ, ಇನ್ನೊಬ್ರಿಗೆ ಬರಲ್ಲ. ಯಾಕಂದರೆ ಆ ಒಬ್ಬರಲ್ಲಿ ಬರುವಂಥವರಲ್ಲಿ ಅವರ ಜೀನ್ಸ್ನಲ್ಲಿ ಈ ಒಂದು ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಜಾಸ್ತಿ ಇರ್ಬೋದು. ಅದನ್ನು ನಾವು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಕರಿತೀವಿ. ಅಂದರೆ ವಂಶ ಪಾರಂಪರ್ಯ ಅಂದಾಗ ತಂದೆ ತಾಯಿಗಳಿಗಿದ್ರೆ ಮಕ್ಕಳಿಗೆ ಬಂದೇ ಬರುತ್ತೆ ಅಂತನೋ, ತಂದೆ ತಾಯಿಗಳಿಗೆ ಇಲ್ಲದೇ ಇದ್ರೆ ಮಕ್ಕಳಿಗೆ ಬರಲ್ಲ ಅಂತನೋ ಅದರ ಅರ್ಥ ಅಲ್ಲ. ಆದರೆ ನಾವು ಹುಟ್ಟಿದಾಗ ನಮ್ಮ ದೇಹದಲ್ಲಿ ತಂದೆ ತಾಯಿ ಇಬ್ಬರಿಂದನೂ ನಾವು ಪಡ್ಕೊಂಡಿರುವಂಥ ಜೀನ್ಸ್ ಕಾರಣಕ್ಕೆ ನಮ್ಮ ದೇಹದಲ್ಲಿ ಯಾವ ಕಾಯಿಲೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಯಾವ್ದು ಇರಲ್ಲ ಅನ್ನೋದ್ರ ಮೇಲೆ ಕೆಲವು ಕಾಯಿಲೆಗಳು ಕೆಲವ್ರಿಗೆ ಜಾಸ್ತಿ ಬರುತ್ತೆ, ಕೆಲವರಿಗೆ ಕಡಿಮೆ ಬರುತ್ತೆ. ಸರ್, ಈ ಡಯಾಬಿಟಿಸ್ ಅನ್ನೋದು ದಪ್ಪ ಇದ್ರೆ ಮಾತ್ರ ಬರುತ್ತಾ ಅಥವಾ ಸಣ್ಣ ಇದ್ರೆ ಬರುತ್ತಾ? ಈ ದಪ್ಪ ಇರೋದು, ಸಣ್ಣ ಇರೋದು, ಓವರ್ ವೆಯ್ಟ್ ಇರೋದು ಅದೇನಾದ್ರು ಮ್ಯಾಟರ್ ಆಗುತ್ತೆ? ಹೌದು, ದಪ್ಪ ಇದ್ದವ್ರಿಗೆ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಜಾಸ್ತಿ. ಹಾಗಾಗಿನೇ ಹಿಂದೆ ಡಯಾಬಿಟಿಸ್ ಅನ್ನೋದು ಶ್ರೀಮಂತರ ಕಾಯಿಲೆ, ಡಿಸೀಸ್ ಆಫ್ ಅಫ್ಲೂಯೆನ್ಸ್ ಅಂತ ಕರಿತಾ ಇದ್ರು. ನಿರ್ದಿಷ್ಟವಾಗಿ ಯುರೋಪ್ನಲ್ಲಿ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಂತೂ ಬಹುತೇಕ ಡಯಾಬಿಟಿಸು ತುಂಬ ದಪ್ಪ ಇದ್ದಂಥವ್ರಿಗೇ ಜಾಸ್ತಿ ಬರುತ್ತೆ. ಆದರೆ ಭಾರತದಲ್ಲಿ ಸಣ್ಣಕ್ಕಿದ್ದವ್ರಿಗೂ ಡಯಾಬಿಟಿಸ್ ಬರುತ್ತೆ, ತುಂಬ ಸಣ್ಣಕ್ಕಿದ್ದವ್ರಿಗೂ ಕೂಡ ಡಯಾಬಿಟಿಸ್ ಬರೋದು ನಾವು ನೋಡ್ತೀವಿ.
ಇದಕ್ಕೆ 2013 ಡಾಕ್ಟರ್ ಜಾನ್ ಯುಡ್ಕಿನ್ ಮತ್ತು ಡಾಕ್ಟರ್ ಚಿತ್ತರಂಜನ್ ಯಾಜ್ಞಿಕ್ ಅನ್ನೋರು ಏನು ಕಾರಣ ಅಂತ ಹುಡುಕ್ತಾ ಥಿನ್ ಫ್ಯಾಟ್ ಇಂಡಿಯನ್ ಅಂತ ಕರೀತಾರೆ. ಅಂದರೆ ಸಣ್ಣಕ್ಕಿದ್ರೂ ಕೂಡ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಸಾಪೇಕ್ಷವಾಗಿ ಜಾಸ್ತಿ ಇರುತ್ತೆ ಅಂತ. ಅದು ಲಿವರಲ್ಲಿ ಇರ್ಬೋದು, ಪ್ಯಾನ್ಕ್ರಿಯಾಸಲ್ಲಿ ಇರ್ಬೋದು, ನಮ್ಮ ಹೊಟ್ಟೆ ಸುತ್ತ ಇರ್ಬೋದು, ಹೊಟ್ಟೆಯ ಒಳಗಿರ್ಬೋದು. ಹಾಗಾಗಿ ನಾವು ದಪ್ಪಕ್ಕಿದ್ದವ್ರಿಗೆ ಮಾತ್ರ ಡಯಾಬಿಟಿಸ್ ಬರುತ್ತೆ ಅನ್ನೋದನ್ನು ಒಂದು ಜನರಲ್ ರೂಲ್ ಅಷ್ಟೇ ಅಂತ ಅನ್ಕೋಬೇಕು. ಬಿಟ್ರೆ ಈ ಒಂದು ವಿಶೇಷತೆ, ಸ್ಪೆಸಿಫಿಸಿಟಿ, ನಿರ್ದಿಷ್ಟತೆ ಭಾರತದಲ್ಲಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಡಯಾಬಿಟಿಸ್ ಸ್ಟಾರ್ಟಿಂಗ್ ಹೇಗೆ ಬರುತ್ತೆ, ಬರೋದು ನಮಗೆ ಏನಾದ್ರು ಗೊತ್ತಾಗುತ್ತೆ ಡಯಾಬಿಟಿಸ್ ಇದೆ ನಮಗೆ ಅಂತ? ಇದೇ ಒಂದು ದೊಡ್ಡ ಸಮಸ್ಯೆ. ಏನಪ್ಪಾ ಅಂದ್ರೆ ಡಯಾಬಿಟಿಸ್ ರೋಗ ಲಕ್ಷಣಗಳು ಅಂತ ಏನು ಹೇಳ್ತಾರೆ, ಇದು ಎಲ್ಲರಲ್ಲೂ ಕಾಣೋದಿಲ್ಲ. ರೋಗ ಲಕ್ಷಣಗಳು ಅಂತ ಹೇಳಿದಾಗ ಏನು ಹೇಳ್ತೀವಿ ನಾವು, ಪದೇ ಪದೇ ಮೂತ್ರ ಹೋಗೋದಂಥದ್ದು, ಪದೇ ಪದೇ ನೀರು ಕುಡಿಬೇಕು ಅಂತ ಅನ್ಸೋದು, ಬಾಯಾರಿಕೆ ಆಗೋದು, ತುಂಬ ಹಸಿವಾಗೋದು, ಸುಸ್ತಾಗೋದು, ಇವೆಲ್ಲ ಏನು ಹೇಳ್ತೀವಿ. ಇದು ಎಲ್ಲ ಜನರಲ್ಲೂ ಒಂದೇ ರೀತಿಲಿ ಇರೋಲ್ಲ. ತುಂಬ ಜನಕ್ಕೆ ಶುಗರ್ ಆಗಲೇ ಜಾಸ್ತಿ ಆಗಿಬಿಟ್ಟಿರುತ್ತೆ, ಆದರೆ ಅವ್ರಿಗೆ ಡಯಾಬಿಟಿಸ್ ಬಂದಿದೆ ಅಂತಲೇ ಗೊತ್ತಾಗಿರೋದಿಲ್ಲ. ಆಕಸ್ಮಿಕವಾಗಿ ಗೊತ್ತಾಗುತ್ತೆ. ಅಂದರೆ ಅವ್ರಿಗೆ ಏನೋ ಒಂದು ಸರ್ಜರಿಗೋಸ್ಕರ ಟೆಸ್ಟ್ ಮಾಡಿಸ್ತಾರೆ, ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಭಾಗವಾಗಿ ಟೆಸ್ಟ್ ಮಾಡಿಸ್ತಾರೆ. ಕಾಲಲ್ಲಿ ಉರಿ ಆಯಿತು ಅಂತ ಹೇಳಿ ಡಾಕ್ಟರ್ ಹತ್ರ ಹೋದಾಗ ಟೆಸ್ಟ್ ಮಾಡ್ಸೋಕ್ಕೆ ಹೇಳ್ಬೋದು. ಅಥವಾ ನಮ್ಮ ಹತ್ರ ಆರ್ಥೋಪೆಡಿಷಿಯನ್ಸ್ ಹತ್ರ ಹೋಗ್ತಾರೆ ಅಂದ್ಕೊಳ್ಳಿ, ಹೋಗಿ ಅವ್ರಿಗೆ ಭುಜ ನೋವಿದೆ, ಕೈ ಎತ್ತಕ್ಕಾಗ್ತಾ ಇಲ್ಲ ಅಂದರೆ ನಿಮಗೆ ಫ್ರೋಸನ್ ಶೋಲ್ಡರ್ ಇರ್ಬೋದು, ಇದು ಡಯಾಬಿಟಿಸ್ ಬರೋರು ಜಾಸ್ತಿ, ಅದಕ್ಕೋಸ್ಕರ ಟೆಸ್ಟ್ ಮಾಡಿಸಿ ಅಂತಾರೆ. ಹೀಗೆ 10 ಹಲವು ರೀತಿಲಿದೆ. ಏನು ಸಿಂಪ್ಟಮೇ ಇಲ್ಲದೆ ಕೂಡ ಡಯಾಬಿಟಿಸ್ ನಿಮ್ಗೆ ಇರೋಕ್ಕೆ ಸಾಧ್ಯ. ನನಗೆ ಹೇಳಬೇಕು ಅಂದರೆ ನಾನು ತುಂಬಾ ಜಾಸ್ತಿ ನೀರು ಕುಡಿತೀನಿ, ಬಟ್ ಜಾಸ್ತಿನೂ ಯೂರಿನ್ ಪಾಸ್ ಮಾಡ್ತೀನಿ. ಆದ್ರೂ ನಾನು ಆನ್ಯುವಲಿ ಹೆಲ್ತ್ ಚೆಕಪ್ ಮಾಡಿಸಿದಾಗ ನನಗೇನು ಹೌದೌದೌದು, ಜಾಸ್ತಿ ನೀರು ಕುಡಿತಿರೋರ್ಗೆ ಎಲ್ರಿಗೂ ಡಯಾಬಿಟಿಸ್ ಇದೆ ಅಂತ ಏನೂ ಇಲ್ಲ. ಮತ್ತು ಹೆಚ್ಚು ನೀರು ಕುಡಿಯುವಂಥ ಅಥವಾ ಕಡಿಮೆ ನೀರು ಕುಡಿಯೋದು ಕೂಡ ತುಂಬ ಅಭ್ಯಾಸದ ಮೇಲೆ ಹೋಗುತ್ತೆ ಭಾಳ ಜನಕ್ಕೆ. ಮತ್ತು ಇನ್ನೊಂದು ಕೆಲವರು ಕೇಳ್ತಾರೆ, ನಾನು ಎಷ್ಟು ನೀರು ಜಾಸ್ತಿ ಕುಡಿದ್ರೆ ಅದು ಜಾಸ್ತಿ ಅಂತ. ಆ ಪ್ರಶ್ನೆ ನನಗೆ ಸುಮಾರು ಸರಿ ಅಸಂಗತ ಪ್ರಶ್ನೆ ಅನ್ಸುತ್ತೆ. ಯಾಕಂದರೆ ಬೇಸಿಗೆಯಲ್ಲಿ ಜಾಸ್ತಿ ಕುಡಿಬೇಕು, ಚಳಿಗಾಲದಲ್ಲಿ ಅಷ್ಟೊಂದು ಅಗತ್ಯ ಇಲ್ಲ. ಯಾವ ಊರಿನಲ್ಲಿ ತುಂಬ ಸೆಕೆ ಜಾಸ್ತಿ ಇರುತ್ತೆ, ಬೆವರು ಹರಿತಾ ಇರುತ್ತೆ, ಅಲ್ಲಿ ಜಾಸ್ತಿ ಬೇಕು, ಇಲ್ಲಿ ಬೇಕಿಲ್ಲ. ವ್ಯಕ್ತಿಗಳಲ್ಲೂ ಕೂಡ ಒಂದೇ ಊರಿನಲ್ಲಿ ಒಂದೇ ಸೀಸನ್ನಲ್ಲಿ ಕೆಲವ್ರಿಗೆ ತುಂಬ ಬೆವರು ಬರುತ್ತೆ, ಕೆಲವ್ರಿಗೆ ಅಷ್ಟೊಂದು ಬೆವರು ಬರೋದಿಲ್ಲ. ನೀವು ಓಡೋದು ಅಥವಾ ನಡಿಗೆ ಇತ್ಯಾದಿ ಮಾಡಿ ನಿಮ್ಮ ಉಸಿರಾಟ ಜಾಸ್ತಿ ಆದರೆ ನಿಮ್ಗೆ ಹೆಚ್ಚು ನೀರು ಹೊರಗಡೆ ಹೋಗಿರುತ್ತೆ. ಹಾಗಾಗಿ ಯಾರಿಗೋ ಅವ್ರಿಗೆ ನಾನು ಜಾಸ್ತಿ ನೀರು ಕುಡಿತಿದ್ದೀನಿ ಅಂದ ತಕ್ಷಣ ಅವ್ರು ಡಯಾಬಿಟಿಸ್ ಬಂದಿದೆ ಅಂತ ಹೆದರ್ಕೊಳ್ಳುವ ಅಗತ್ಯ ಇಲ್ಲ. ಸರ್, ಡಯಾಬಿಟಿಸ್ ಇರೋರಿಗೆ ಉತ್ತಮವಾದಂತ ಆಹಾರ ಅಂದ್ರೆ ಏನು ಸರ್? ನೀವ್ ಹೇಳಿದ್ರೆ ಈಗ ರಾಗಿ ಮುದ್ದೆ ತಿಂದ್ರೆ ಡಯಾಬಿಟಿಸ್ ಬರೋದಿಲ್ಲ ಅಂತ ಕೆಲವೊಬ್ರು ಮೂಢನಂಬಿಕೆ ಅಂತಾನೆ ಹೇಳ್ಬೋದಲ್ವಾ? ಅದು ಹೌದು. ಒಂದು ನೀವು ಹೆಚ್ಚು ಅಕ್ಕಿ, ರಾಗಿ, ಗೋಧಿ, ಜೋಳ, ಹಣ್ಣುಗಳು, ಸ್ವೀಟ್ಸು ಇದನ್ನು ಕಡಿಮೆ ತಿಂದಷ್ಟು ಒಳ್ಳೆಯದು. ವ್ಯಕ್ತಿಗತವಾಗಿ ನಾನು ಇದನ್ನೆಲ್ಲ ಪೂರ್ತಿ ಅವಾಯ್ಡ್ ಮಾಡಿಬಿಡಬೇಕು, ತಿನ್ನಲೇಬಾರ್ದು ಅನ್ನೋದರ ಪರವಾಗಿ ಇಲ್ಲ. ಅಂದರೆ ನಮ್ಮದೊಂದು ಆಹಾರದ ಸಂಸ್ಕೃತಿಯ ಭಾಗವಾಗಿ ಕೆಲವು ಅಭ್ಯಾಸ ಇರುತ್ತೆ. ಕೆಲವೆಲ್ಲ ಎಂಥ ಅತ್ಯುತ್ತಮವಾದಂಥ ರುಚಿಕರವಾದಂಥ ಆಹಾರಗಳು ನಮಗೆಲ್ಲರಿಗೂ, ಆಹಾರದ ಬೇರೆ ಬೇರೆ ರೀತಿಯ ಆಹಾರನ ನಾವು ತಿಂತಾ ಇದ್ದೀವಲ್ಲ, ಅದೆಲ್ಲ ತಿನ್ನೋಕ್ಕಾಗಬೇಕು. ಆದರೆ ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದು ನಾವು ಗೊತ್ತಿರಬೇಕು. ಹಾಗಾಗಿ ಈ ಶರ್ಕರೆ ಪಿಷ್ಟ ಇರೋ ಆಹಾರವನ್ನು ಜಾಸ್ತಿ ತಿನ್ನಬಾರ್ದು. ಪ್ರೋಟೀನ್ ನಾವೀಗ ತಿಂತಾ ಇರೋದು ಕಡಿಮೆ ಇದೆ, ಅದಕ್ಕಿಂತ ಜಾಸ್ತಿ ತಿನ್ನಬೇಕು. ಫ್ಯಾಟ್ನಲ್ಲೂ ಕೂಡ ಹೆಲ್ದಿ ಫ್ಯಾಟ್ ನಾವು ತೊಗೋಬೇಕು. ಆದರೆ ಫ್ಯಾಟ್ಗಿಂತ ಕಾರ್ಬೋಹೈಡ್ರೇಟ್ ಜಾಸ್ತಿ ಡೇಂಜರಸ್ ಅಂತ ನಮಗೆ ಗೊತ್ತಿರಬೇಕು. ಆದರೆ ಎಷ್ಟು ಬೇಕಾದ್ರೆ ಫ್ಯಾಟ್ ತಿನ್ಬೋದು ಹಾಗಾದರೆ ಅಂತ ಅದರ ಅರ್ಥ ಅಲ್ಲ. ಡಯಾಬಿಟಿಸ್ನ ದೀರ್ಘಕಾಲದ ಯಾವುದಾದ್ರು ಪರಿಣಾಮಗಳಿದ್ರೆ? ತುಂಬ ಕೆಟ್ಟ ಪರಿಣಾಮಗಳಿವೆ ಡಯಾಬಿಟಿಸಿಂದ. ಕಣ್ಣಿನ ಹಿಂಭಾಗದಲ್ಲಿ ನರದಲ್ಲಿ ಬ್ಲೀಡಿಂಗ್ ಎಲ್ಲ ಆಗುತ್ತೆ, ಡಯಾಬಿಟಿಕ್ ರೆಟಿನೋಪತಿ ಅಂತೀವಿ, ಡಯಾಬಿಟಿಕ್ ನೆಫ್ರೋಪತಿ ಅಂತೀವಿ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಮತ್ತು ಡಯಾಬಿಟಿಕ್ ನ್ಯೂರೋಪತಿ ಅಂತ ನಾನು ಆಗಲೇ ಹೇಳಿದೆ. ಡಯಾಬಿಟಿಸ್ ಇರುವವರಲ್ಲಿ ಡಯಾಬಿಟಿಸ್ ಇಲ್ಲದೇ ಇರೋರಿಗೆ ಹೋಲಿಸಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದು ಮತ್ತು ಸ್ಟ್ರೋಕ್ ಆಗೋದು, ಪಾರ್ಶ್ವವಾಯು, ಲಕ್ವ ಆಗುವಂಥದ್ದು ಸಾಧ್ಯತೆ ತುಂಬ ಜಾಸ್ತಿ. ಈ ರೀತಿ ಹಲವಾರು ರೀತಿಯ ಕಾಂಪ್ಲಿಕೇಶನ್ಸು ಡಯಾಬಿಟಿಸಿಂದ ಇದೆ. ಹಾಗಾಗಿ ಡಯಾಬಿಟಿಸು ನಾವು ಸಂಪೂರ್ಣ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಮತ್ತು ಸಾಧ್ಯ ಆದರೆ ಡಯಾಬಿಟಿಸು ನಿಮಗೆ ಇಲ್ಲದೆ ಇರೋ ಹಾಗೆ ಮಾಡ್ಕೊಳ್ಳೋದೇನಿದೆ ಅದರ ಅಗತ್ಯ ತುಂಬ ಇದೆ. ಡಯಾಬಿಟಿಸ್ ನ್ಯೂರೋಪತಿ ಅಂದರೆ? ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ಡಯಾಬಿಟಿಸ್ನ ಕಾರಣಕ್ಕಾಗಿ ನಮ್ಮ ದೇಹದಲ್ಲಿರುವಂಥ ಉದ್ದನೆಯ ನರಗಳೇನಿರ್ತವೆ, ಅಂದರೆ ಉದ್ದನೆಯದು ಅಂದರೆ ಈಗ ನಮ್ಮ ಕಾಲಿನ ಭಾಗದಲ್ಲಿರುವಂಥದ್ದು,
ಇದು ಅದಕ್ಕೆ ತೊಂದರೆ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಅದು ಆಗಿ ಉರಿ ಆಗುತ್ತೆ, ಜೋಮ್ ಬರುತ್ತೆ. ಕಾಲ್ ಕಟ್ ಮಾಡಿಸ್ಕೊಳ್ಳೋದು ಒಂದು ಸ್ವಲ್ಪ ಭಿನ್ನ. ಕಾಲ್ ಕಟ್ ಮಾಡಿಸ್ಕೊಳ್ಳೋದು ಬರೀ ಡಯಾಬಿಟಿಕ್ ನ್ಯೂರೋಪತಿಯಿಂದ ಅಂತಲ್ಲ, ರಕ್ತ ಪರಿಚಲನೆಯಲ್ಲಿ ಏರುಪೇರಾಗುತ್ತೆ. ಡಯಾಬಿಟಿಸ್ ಇದ್ದಾಗ ಇನ್ಫೆಕ್ಷನ್ಸ್ ಆದಾಗ ಅದು ಬೇಗ ಗುಣ ಆಗೋದಿಲ್ಲ. ಮತ್ತು ಡಯಾಬಿಟಿಸ್ ಕಾರಣಕ್ಕಾಗಿ ರಕ್ತನಾಳಗಳು ಕಿರಿದಾಗಿದ್ದರೆ ನಿಮಗೆ ಅಲ್ಲಿಗೆ ರಕ್ತ ಸರಿಯಾಗಿ ಪರಿಚಲನೆ ಆಗಲ್ಲ, ಬೇಗ ಗುಣ ಆಗೋದಿಲ್ಲ. ಇದರಿಂದ ಏನಾಗುತ್ತೆ, ಕಾಲಿನ ಭಾಗ ಇನ್ಫೆಕ್ಷನ್ ಆದಾಗ ಕೊಳಿತ ಬರುತ್ತೆ, ಗ್ಯಾಂಗ್ರೀನ್ ಆಗುತ್ತೆ. ಅಂಥ ಟೈಮಲ್ಲಿ ಕಾಲನ್ನ ಕತ್ತರಿಸ್ಬೇಕಾಗುತ್ತೆ. ಸರ್, ಈಗ ಡೆಲಿವರಿ ಟೈಮಲ್ಲಿ ಡಯಾಬಿಟಿಸ್ 2 ಅನ್ನೋದು ಏನಾದರೂ ಪರಿಣಾಮ ಮಾಡ್ಬೋದಾ? ಹೌದು, ತುಂಬ ಜನ ಮಹಿಳೆಯರಿಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತೀವಿ, ಗರ್ಭಿಣಿ ಆಗಿದ್ದಾಗ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಇರುತ್ತೆ. ಆ ಥರ ಬಂದವರಲ್ಲಿ ತುಂಬ ಹೆಚ್ಚಿನ ಜನರಿಗೆ ಅವ್ರಿಗೆ ಡೆಲಿವರಿ ಆದಮೇಲೆ ಡಯಾಬಿಟಿಸ್ ಹೋಗುತ್ತೆ, ಕೆಲವ್ರಿಗೆ ಅದು ಉಳ್ಕೊಳ್ಳುತ್ತೆ. ಆದರೆ ಯಾರು ಜೆಸ್ಟೇಷನಲ್ ಡಯಾಬಿಟಿಸ್ ಬಂದಿರುತ್ತೆ ಅಂಥವ್ರಿಗೆ ಅದು ಡೆಲಿವರಿ ಆದಮೇಲೆ ಇಳಿದುಬಿಟ್ರೂ ಕೂಡ ಶುಗರು ಮುಂದಕ್ಕೆ ಅವ್ರಿಗೆ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳದೆ ಇದ್ದರೆ ತಾಯಿಗೆ ಮತ್ತು ಮಗುಗೆ ಇಬ್ಬರಿಗೂ ಕೂಡ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆವಾಗ ಮಾತ್ರೆಗಳನ್ನು ತಗೊಂಡು ಕೆಲವರಿಗೆ ಇವನ್ ಇನ್ಸುಲಿನ್ ಸಹ ಕೊಟ್ಟು ಡಯಾಬಿಟಿಸ್ನ ಸಂಪೂರ್ಣ ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಕೆಲಸವನ್ನು ಮಾಡಲಾಗುತ್ತೆ. ಸರ್, ಲಾಸ್ಟ್ ಕ್ವೆಶ್ಚನ್, ಈ ಡಯಾಬಿಟಿಸ್ ಇದ್ದವ್ರಿಗೆ ಮಾತ್ರ ಗಾಯ ಬೇಗ ಹುಷಾರಾಗಲ್ಲ ಅಂತ ಹೇಳ್ತಾರ, ಅಥವಾ ಯಾರಿಗೆ ಬೇಕಾದ್ರೂ ಗಾಯ ಬೇಗ ಹುಷಾರಾಗದೆ ಇರ್ಬೋದಾ? ಅಲ್ಲ, ಗಾಯ ಬೇಗ ವಾಸಿ ಆಗದೆ ಇರೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ನಿಮಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಎಷ್ಟಿದೆ, ನಿಮಗೆ ಬೇರೆ ಇನ್ನೇನಾದರೂ ಕಾಯಿಲೆಗಳಿದೆಯಾ ಅಂತ, ಅಥವಾ ನೀವು ಏನಾದರೂ ಬೇರೆ ಮಾತ್ರೆ ತಗೊಳ್ತಾ ಇದ್ದೀರಾ, ಹೀಗೆಲ್ಲ. ಆದರೆ ಡಯಾಬಿಟಿಸ್ ಕೂಡ ನಿಮಗೆ ಗಾಯ ವಾಸಿ ಆಗದೆ ಇರೋದಕ್ಕೆ ಒಂದು ಕಾರಣ. ಹಂಗೆ ನೋಡಿದ್ರೆ ಎಷ್ಟು ಸಂಖ್ಯೆಯಲ್ಲಿ ಜನರಿಗೆ ಡಯಾಬಿಟಿಸ್ ಇದೆ ಅಂದರೆ ಅದೊಂದು ಪ್ರಧಾನವಾದಂಥ ಕಾರಣ ಅಂತಲೂ ನಾವು ಹೇಳ್ಬೋದು. ಹಾಗಾಗಿನೇ ಇನ್ಫೆಕ್ಷನ್ ಇದ್ದಾಗ ಡಯಾಬಿಟಿಸ್ನ ಸ್ಟ್ರಿಕ್ಟಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳೋದು. ನಮ್ಮಲ್ಲಿ ಬರುವಂಥ ತುಂಬ ಜನಕ್ಕೆ ಎಲ್ಲೆಲ್ಲೋ ಅವರು ಕೇಳಿರ್ತಾರೆ, ಅಥವಾ ಅವ್ರ ಮನಸ್ಸಲ್ಲಿ ಮಾತ್ರೆಗಳು ತೆಗೆದುಕೊಳ್ಳೋದೇ ಪ್ರಾಬ್ಲಮ್ಮು, ಮಾತ್ರೆ ಅಂದರೆ ಸೈಡ್ ಎಫೆಕ್ಟು, ಸುಮ್ಮನೆ ಡಾಕ್ಟ್ರುಗಳು ಮಾತ್ರೆ ಕೊಟ್ಬಿಡ್ತಾರೆ, ಈ ಥರ ಎಲ್ಲ ಏನೋ ಅಭಿಪ್ರಾಯ ಇರುತ್ತೆ. ಹಂಗಾಗಿ ನಾನು ಮಾತ್ರೆ ತೊಗೊಳ್ಳೋದೇ ಇಲ್ಲ ಅಂತ. ಹಂಗೆ ಮಾಡೋಕ್ಕಾಗಲ್ಲ. ನಿಮಗೆ ಈ ಸದ್ಯ ಶುಗರ್ ಜಾಸ್ತಿ ಇದ್ದರೆ ಮಾತ್ರೆ ತೊಗೋಬೇಕಾಗುತ್ತೆ. ಆದರೆ ಅದನ್ನು ನಂತರದಲ್ಲಿ ಸೂಕ್ತವಾದಂಥ ಆಹಾರ ಕ್ರಮದಿಂದ, ಎಕ್ಸಸೈಸಿಂದ, ಜೀವನ ಶೈಲಿಯ ಬದಲಾವಣೆಗಳಿಂದ ಕಡಿಮೆ ಮಾಡ್ಕೋಬೋದು, ನಿಲ್ಲಿಸ್ಬೋದು ಅನ್ನೋದು ಬೇರೆ. ಜಾಸ್ತಿ ಇದ್ದಾಗಲೇ ತೊಗೊಳ್ಳೋದೇ ಇಲ್ಲ ಅಂತ ಹೇಳಿದ್ರೆ ಈ ಥರ ಕಾಂಪ್ಲಿಕೇಶನ್ಸ್ ಎಲ್ಲ ಆಗ್ತದೆ. ಸೊ ಡಯಾಬಿಟಿಸಿಂದ ಸಾವು ಕೂಡ ಬರ್ಬೋದಾ? ಅಂದರೆ ಡಯಾಬಿಟೀಸಿಂದ ತನ್ನಂತೆ ತಾನೇ ಅಲ್ಲ, ಕೆಲವು ಮೆಡಿಕಲ್ ಎಮರ್ಜೆನ್ಸೀಸ್ ಕೂಡ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತೀವಿ, ಅದೆಲ್ಲನೂ ಡಯಾಬಿಟೀಸಿಂದ ಬರುತ್ತೆ. ಆದರೆ ಡಯಾಬಿಟೀಸ್ನಿಂದ ನಿಮ್ಮ ಒಟ್ಟಾರೆ ಏನು ಜೀವನದ ಕ್ವಾಲಿಟಿಯ ಮೇಲೆ, ಕ್ವಾಲಿಟಿ ಆಫ್ ಲೈಫ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸುಸ್ತಾಗೋದು, ಮಾತ್ರೆ ತೆಗೆದುಕೊಳ್ಳೋ ಕಾರಣಕ್ಕಾಗಿ ಕರೆಕ್ಟ್ ಟೈಮ್ ತಿನ್ನಬೇಕು, ತಿಂದೇ ಇದ್ದರೆ ಶುಗರ್ ಇಳಿದೋಗುತ್ತೆ ಮತ್ತು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಈ ಕಾಂಪ್ಲಿಕೇಶನ್ನಿಂದ ಸಾವು ಸಂಭವಿಸುತ್ತೆ. ಹಾಗಾಗಿ ಕಾಯಿಲೆಗಳು ಡಯಾಬಿಟಿಸ್ ಇಲ್ಲದೆ ಇದ್ದರೆ ಬರೋದೇ ಇಲ್ಲ ಅಂತಲ್ಲ. ಅದೇ ಡಯಾಬಿಟಿಸು ಇದ್ದಾಗ ಅದನ್ನು ನಾವು ಕೋಮಾರ್ಬಿಡಿಟಿ ಅಂತೀವಿ. ನಿಮ್ಗೇನೋ ಬೇರೆ ಕಾಯಿಲೆ ಬಂದಿರುತ್ತೆ, ನಿಮೋನಿಯಾ ಇರುತ್ತೆ. ಡಯಾಬಿಟಿಸ್ ಇರುವವರಲ್ಲಿ ಇಲ್ಲದೇ ಇರೋರಿಗೆ ಹೋಲಿಸಿದ್ರೆ ಅದು ವಾಸಿಯಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಎಲ್ಲ ಕಾಯಿಲೆಗಳ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ, ಕೆಟ್ಟ ಪರಿಣಾಮ ಬೀರುತ್ತೆ. ಮೊದಲನೇದು, ಡಯಾಬಿಟಿಸ್ ಬಗ್ಗೆ ಹೆದರುವಂಥ ಅಗತ್ಯ ಇಲ್ಲ. ಅಟ್ ದಿ ಸೇಮ್ ಟೈಮ್ ಡಯಾಬಿಟಿಸ್ನ ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ. ಡಯಾಬಿಟಿಸ್ ಬಂದಿದೆ ಅಂತ ಅಂದ ತಕ್ಷಣ ಅದನ್ನು ಯಾರಿಂದನೂ ಮುಚ್ಚಿಡಬೇಕು ಅಂತಿಲ್ಲ. ನಮ್ಮ ದೇಶದಲ್ಲಿ ಇಷ್ಟು ಜನರಿಗೆ ಡಯಾಬಿಟಿಸ್ ಇದೆ ಅಂದರೆ ಪ್ರತಿ ಮನೇಲಿ ಒಬ್ಬರಿಗೆ ಅಥವಾ 2 ಮನೇಲಿ ಒಬ್ಬರಿಗೆ ಡಯಾಬಿಟಿಸ್ ಇದೆ. ಹಂಗಾಗಿ ತುಂಬ ಜನ ಅದನ್ನು ಮುಚ್ಚಿಡೋದು ಎಲ್ಲ ಮಾಡ್ತಾರೆ. ಅಂತ ಯಾವ ಅಗತ್ಯ ಇಲ್ಲ. ಯಾವ ಟೈಪ್ ನಿಮಗೆ ಇದೆ, ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಎಷ್ಟಿದೆ, ನೀವು ಯಾವ ರೀತಿಯ ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳುವುದರಿಂದ ನಿಮ್ಮ ಡಯಾಬಿಟಿಸನ್ನು ನಿಯಂತ್ರಣಕ್ಕೆ ತರ್ಬೋದು, ಸಾಧ್ಯ ಆದರೆ ಮಾತ್ರೆಯನ್ನು ಪೂರ್ತಿ ನಿಲ್ಲಿಸ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯವಾದ್ದು. ಆ ನಿಟ್ಟಲ್ಲಿ ನೀವು ಪ್ರಯತ್ನ ಪಡಿ. ಮತ್ತು ಡಯಟ್ ಮಾಡೋದು ಅಂತಂದರೆ ಕಷ್ಟದ್ದಲ್ಲ. ಅದನ್ನು ಭಾಳ ಚೆನ್ನಾಗಿ ನಿಮಗೆ ಖುಷಿಯಾಗೋ ರೀತಿ ಒಳಗಡೆ ಮಾಡ್ಬೋದು. ಈ ನಾವು ನಮ್ಮ ಕೋರ್ಸಲ್ಲಿ ಬಂದವ್ರು ನೋಡ್ತೀವಲ್ಲ, ಇದು ಭಾಳ ಕಷ್ಟದ್ದು ಅಂತ ಬರ್ತಾರೆ. 6 ವಾರ ಆದಮೇಲೆ ನಾವು ಇನ್ನೊಂದ್ಸರಿ ಅವ್ರನ್ನ ಕೇಳಿದಾಗ ಇದು ನಂದು ತುಂಬ ಒಳ್ಳೇದಾಯಿತು, ನಾನು ಭಾಳ ಆ್ಯಕ್ಟಿವ್ ಆಗಿದ್ದೀನಿ ಇವಾಗ, ಕೆಲವು ಸರಿ ಅಂತೂ ಉತ್ಪ್ರೇಕ್ಷೆ ಮಾಡಿ ಹೇಳ್ತಿರ್ತಾರೆ. ಅಂದರೆ ನನಗೆ ಎಲ್ಲ ಥರದ ಸಮಸ್ಯೆಗಳು ಹೊರಟೋಯ್ತು, ನನ್ನ ಕೂದಲು ಬೆಳಗಾಯ್ತಿಂದ ಹಿಡಿದು ಎಲ್ಲ ಹೇಳ್ತಾರೆ. ಸೊ ಹಂಗಲ್ಲ. ಸೊ ಬಟ್ ನೀವು ಒಂದು ಆರೋಗ್ಯಕರವಾದಂಥ, ಚೈತನ್ಯದಾಯಕವಾದಂಥ ಜೀವನ ಶೈಲಿಯನ್ನು ನೀವು ಅಳವಡಿಸ್ಕೊಂಡ್ರೆ ಆ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಡಯಾಬಿಟಿಸು ಕೂಡ ನೀವು ಅದರ ಮೇಲೆ ನೀವು ವಿಜಯ ಸಾಧಿಸ್ಬೋದು ಅಂತ ಹೇಳ್ಬೋದು.
ಥ್ಯಾಂಕ್ ಯು.